Hi, hello guys, Rashmi Dance here. Welcome back to my YouTube channel. ಹೇಗಿದ್ದೀರೆಲ್ಲ ಚೆನ್ನಾಗಿರೋ ಅಂತ ಭಾವಿಸ್ತಾನೆ ನಾನು ಕೂಡ ಬಿಂದಾಸ್ ಆಗಿದ್ದೀನಿ. ಆ್ಯಂಡ್ ಇನ್ನೂ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ಹೊಸ ವೀಡಿಯೋ ಪೋಸ್ಟ್ ಆದರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. ಏನಪ್ಪ ಈ ವಿಡಿಯೋ ವಿಶೇಷ ಅಂದರೆ, ಆ್ಯಕ್ಚುಲಿ ನಾನು ನಮ್ಮೂರಿಗೆ ಬಂದಿದ್ದೀನಿ. ಬಿಕಾಸ್ ನಮ್ಮಪ್ಪ ಕಾಲ್ ಮಾಡಿದರು, ಏನೋ ನಮ್ಮೂರಲ್ಲಿ ಸ್ವಲ್ಪ ಪೂಜೆ ಇತ್ತು. ಹಾಗಾಗಿ ಮನೇಲಿ ಯಾರೂ ಇಲ್ಲ ಹೆಣ್ಮಕ್ಳು ಅಂದ್ಬಿಟ್ಟು ಫೋನ್ ಮಾಡಿ ಕರ್ಸ್ಕೊಂಡ್ರು. ಹಾಗಾಗಿ ಬಂದಿದ್ದೀನಿ, ಊರಲ್ಲಿದ್ದೀನಿ. ಆ್ಯಂಡ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ನಾನು ಬೆಳಗ್ಗೆ ಬಂದಿದ್ದು ಆಲ್ಮೋಸ್ಟ್ 11:30 ಆಗಿತ್ತು. ನಮ್ಮ ಮನೆಗೆ ಬಂದಾಗ ಎಲ್ಲ ಕೆಲಸ ಎಲ್ಲ ಕಾರ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ರೆಡಿ ಮಾಡಿ ಇವಾಗ ದೇವರಿಗೆ ನೈವೇದ್ಯ ರೆಡಿ ಮಾಡಿಕೊಂಡು ಬಂದಿದ್ದೀನಿ. ಇಂಟ್ರೋ ಕೊಟ್ಬಿಡೋಣ ಅಂದ್ಕೊಂಡು ಇಂಟ್ರೋ ಕೊಡ್ತಾಯಿದ್ದೀನಿ. ಹಾಗಾಗಿ ಇವಾಗ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಕಬ್ಬಾಳಮ್ಮ ಜಾತ್ರೆ ಅಲ್ವಾ, ಟೆಂಪಲ್ಗೆ ಹೋಗೋಣ ಅಂತ ಅಪ್ಪ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಲೇಟ್ ಆಗಿಬಿಟ್ಟಿದೆ. ಇವಾಗ ಟೈಮ್ ಎಷ್ಟು ಅಂದರೆ 5:40 ಆಗಲೇ. ಏನಿಲ್ಲ, ಎಲ್ಲ ರೆಡಿಯಾಗಿದೆ. ನಾನು ಕೂಡ ಒಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ. ನಾನು ಔಟ್ಫಿಟ್ನ ತೋರಿಸ್ತೀನಿ. ಆ್ಯಂಡ್ ಗಂಗಾ ಪೂಜೆ ಎಲ್ಲ ಆಗೋಯ್ತು ಆವಾಗಲೇ. ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ. ನೋಡಿ ಅಷ್ಟೇ. ಇಲ್ಲಿ ಹೆಂಗೆ ಬರುತ್ತೆ ಇಲ್ಲಿ ವಿಡಿಯೋ ಓನ್ಲಿ ಒನ್ ರಂಗೋಲಿ ಅಡ್ಜಸ್ಟ್ ಮಾಡ್ತೀವಿ ಅಷ್ಟೇ. ಸಾಕ ಚಿಕ್ಕದು. ಹಾಂ ಚೆನ್ನಾಗಿದೆಯಾ? ಓಕೆ, ಇದನ್ನ ಡನ್. ಸಾಕು. ನೀನು ಅಲ್ಲಿ ನಿಂತ್ಕೊ ಈ ಕಡೆ ಪೂಜಾರಪ್ಪ ಪಕ್ಕದಲ್ಲಿ ನಿಂಗೆ ಅಕ್ಕನ ಪಕ್ಕದಲ್ಲಿ ಓ ಯಾವಾಗ ಬಂದಾರ? ಬೆಳಿಗ್ಗೆ ಆಂಟಿ ಅಲ್ಲಿ ನಿಂತ್ಕೊರೋ, ಅಜ್ಜಲ್ಲಿ ಮಣ್ಣು ಕಲ್ಲು ಮೇಲೆ ನಿಂತ್ಕೊ. ಅಮ್ಮ ಬಂದಿಲ್ಲ. ಎಷ್ಟು ದಿನ ತಗೊಂಡಿದ್ದಾರೆ ಕೇಳಿಗೆ? ನಿನ್ನೆಯಿಂದ ಮಾಡ್ತವ್ರೆ, ಇವತ್ತಿನ್ನೂ ಆಗಿಲ್ಲ. ಇವಾಗ ಪೂಜೆ ನಡೀತೈತೆ. 12 days ಮಿನಿಮಮ್. ಸರಿ, ಪೂಜೆ ಮಾಡೋಣ, ಸುಮ್ಮನೆ ಆಮೇಲೆ ಮಾತುಕತೆ. ಇಲ್ಲಿ ನೋಡಿ ನಮ್ಮ ಅಜ್ಜಿ ಒಂದಿನ 2 ದಿನಕ್ಕೆ ಅರ್ಜೆಂಟ್ ಎಲ್ಲ ಮಾಡ್ಕೊಬೋದು. ಸರಿ ಆಯ್ತು, ಇವಾಗ ಪೂಜೆ ಮಾಡೋಣ. ಸರಿ ಬಂದಿದ್ದಾರೆ, ರೆಡಿ ಇದ್ದಾರೆ. ಇವರೇ ಪೂಜೆ ಮಾಡೋರು. ಪೂಜೆ ಎಲ್ಲ ಮುಗೀತು. ಇಲ್ಲ ಲೈಟ್ಸ್ ಎಲ್ಲ ಆನ್ ಆಗಿಬಿಟ್ಟಿದೆ. ಇಲ್ಲಿ ನಮ್ಮ ದೇವ್ರ ಮನೆ ಚೆನ್ನಾಗಿದೆಯಾ? ಇವಾಗ ನಾನು ಅಪ್ಪ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಅವ್ರು ರೆಡಿ ಆಗ್ತಿದ್ದಾರೆ, ಬನ್ನಿ ಹೋಗೋಣ. ಗಾಡೀಲಿ ಹೋಗ್ತಾಯಿದ್ದೀವಿ. ಗಾಡೀಲಿ ಟೈಮ್ ಆಗೋಯ್ತು 6:30. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಏನಪ್ಪಾ ಬಿಡಪ್ಪ, ಚೆನ್ನಾಗಿದೆ. ನಾನು ನಮ್ಮಪ್ಪ ಏನ ಇಟ್ಕೊಂಡಿದ್ದೀನಿ ಕಣ. ಏನು ಈ ಸೀರೆ ಹಾಕೊಂಡು ಹೆಂಗೆ ಕುತ್ಕೊಂತಾರ ಗೊತ್ತಿಲ್ಲ. ಅಲ್ಲೇ ಒಂದು ನಮ್ಗೆ ಲೈಟಿಂಗ್ಸ್ ಹಾಕೋರೆ. ಇಷ್ಟೊತ್ತಲ್ಲಿ ಯಾರು ಹೋಗಲ್ಲ ಬೆಟ್ಟದ ಮೇಲೆ, ಬೆಳಗ್ಗೆ ಟೈಮು. ಹೋಗ್ತೀವಿ ಅಂದ್ರೆ ಹೋಗ್ಬೇಕು. ಇಲ್ಲ ನೋಡಿ ಗೈಸ್, ಪೂಜೆ ಸಾಮಾನು ತಗೊಂಡಿದ್ದೀವಿ. ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ. ಅಷ್ಟೇನು ರಶ್ ಇಲ್ಲ. ಟೈಮು ಎಷ್ಟು? 7:30ನಾ? 7:30 ಆಗಿದೆ.
ಹೋಗೋದು ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಥರ ಬರೋರು ಹಾಂ ಹಳ್ಳಿಯವರೇ ಬರೋದಕ್ಕೆ ಈ ಕಡೆ ಎಲ್ಲ ಬಂದ್ಬಿಡ್ತಾರೆ. ಹೌದು. ಇನ್ನೊಂದು ವಾರ ನಡೆದೈತಲ್ಲ ಜಾತ್ರೆ. ವಾರ ಅಂದರೆ ಇವಾಗ ಪೂಜೆ ಮಾಡ್ತಾರೇನೋ ಕಂಟೆಲ್ಲ ಸಂತೆ. ಆಲ್ಮೋಸ್ಟ್ ದರ್ಶನ ಮುಗೀತು. ಹೆಂಗೆ ಅನಿಸ್ತಪ್ಪ? ಕರೆಕ್ಟ್ ಟೈಮಿಗೆ ಬಂದಿದ್ದೀವಲ್ವ? ಹಾಂ, ಚೆನ್ನಾಗಿ ಒಳ್ಳೆ ದರ್ಶನ ಆಯಿತು. ಹಾಂ, ಬರ್ತಾ ಇದೆ. ನನಗೆ ಖುಷಿ ಸಿಗ್ತಾ ಇರಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ. ಹಾಂ, ಚೆನ್ನಾಗಿ ದರ್ಶನ ಆಯ್ತಲ್ಲ ಎದುರುಗಡೆ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಜೋರಾಗಿ ಮಾತಾಡು, ಜೋರಾಗಿ ಮಾತಾಡಪ್ಪ. ಹಾಂ, ಎಮ್ಮೆ 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 ಆಯಿತು ನೋಡಿ. ಪ್ರಸಾದ ಎಲ್ಲ ಕೊಟ್ಟರು, ಚೆನ್ನಾಗಿತ್ತು. ನಾವು ತಗೊಂಡೋಗಿ ದಾರ ದೇವ್ರಿಗೆ ಸಲ್ಲಿಸ್ತು. ಅದಂತೂ ಇದ್ದಿದ್ದು ಖುಷಿ ಆಗೈತೆ ನಮಗೆ. ಚೆನ್ನಾಗಿತ್ತು. ಒಂಥರ ಲೇಟಾಗಿ ಹೋದ್ರು, ಲೇಟೆಸ್ಟಾಗಿ ಪೂಜೆ ಎಲ್ಲ ಚೆನ್ನಾಗಿ ಸಿಕ್ತು ನಮಗೆ, ದರ್ಶನ ಎಲ್ಲ. ಮಾತಾಡು ಜೋರಾಗಿ. ಹಾಂ, ಲಾಸ್ಟ್ ಪೂಜೆ ದರ್ಶನ ಅಂತೂ ಸಖತ್ತಾಗೈತೆ, ಚೆನ್ನಾಗಿತ್ತಲ್ಲ? ಹ್ಞೂ, ಚೆನ್ನಾಗಿತ್ತು. ಮಾತಾಡೋದು ಏನು ಕೇಳಿಸಲ್ಲ, ಇಷ್ಟು ಸ್ಲೋ ಆಗಿ. ಬೈಕ್ ಇಲ್ಲವಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು, ಸಕ್ಕತ್ತಾಗಿತ್ತು. ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀವಿ ನೋಡ್ರಿ, ಹೆಂಗೆ ನಮ್ಮದು ದೇವ್ರ ದರ್ಶನ ಆಯಿತು ಅಂದರೆ ಮೈಯೆಲ್ಲ ಜುಮ್ ಅನ್ಬೇಕು, ಹಂಗಾಯ್ತು ಅಷ್ಟೇ. ದರ್ಶನ ಮುಗೀತು. ಸೊ ತಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಮನೆಯಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀವಿ. ಇವತ್ತು ಲಾಸ್ಟ್ ಏನೋ, ಅದಕ್ಕೆ ಎಲ್ಲ ನೋಡಿ ಇದೆಲ್ಲ ತೆಗ್ದ್ಬಿಟ್ಟವ್ರೆ, ಜಾತ್ರೆ ಅದೆಲ್ಲ. ಯಾವಾಗ? ಎಲ್ಲಿ ತಂದಿಲ್ವಲ್ಲ ಕುಂಕುಮ ಎಲ್ಲ? ಅಂದ್ರೆ ಒಳಗಡೆ ಇದ್ರಿಲ್ಲ, ಒಳಗಡೆ ಎಲ್ಲ ಎತ್ತಿಟ್ಬಿಟ್ಟಿದ್ರು. ಆಚೆಗಡೆ ಇತ್ತು, ತರಬೇಕಿತ್ತು. ಮತ್ತೆ ಇಕ್ಕಂದ್ಯಾ? ಇಕ್ಕು ಅವಳು ಭಂಡಾರ ತಾಯಿ ಸತ್ತವಂತೆ ಎಲ್ಲ ತಪ್ಪುತ್ತಾಳಂದೆ ಕಣವ. 5 minutes ಇದೆ 9ಗೆ. ಜನ ಮಸ್ತೆ. ಸೊ ಇಲ್ಲ, ಜನ ಏನು ಅಷ್ಟು ರಶ್ ಇರಲಿಲ್ಲ, ಕಡಿಮೆ. ಎಲ್ಲ ಬಂದು ಹೋಗ್ಬಿಟ್ಟಿದ್ರು. ಜಾಸ್ತಿ ಜನ ಇರಲಿಲ್ಲ, ಎಲ್ಲ ಬಂದು ಹೋಗಿದ್ರು ಅಜ್ಜಿ. ಸೊ ಗೈಸ್, ಯಾರ್ಯಾರು ನಮ್ಮೂರು ಯಾರು ಓದಿಲ್ವೇ? ಇಲ್ಲ, ನಮ್ಮೋಳು ಇಲ್ಲ. ಮಾಮೂಲಿ ಜನ ಅಷ್ಟೇನು ರಶ್ ಇರಲಿಲ್ಲ, ಕಡಿಮೆ. ಚೆನ್ನಾಗಿ ದರ್ಶನ ಆಯಿತು. ಹ್ಞೂ, ಇಲ್ಲ ಜನ ಇದ್ರು ಅಲ್ಲೂ. ಜಾಸ್ತಿ ಜನ ಇದ್ರೆ ಜಿ ಅಂದರೆ ಅಷ್ಟು ರಶ್ ಇರಲಿಲ್ಲ. ಜನ ಇದ್ರು ಬೇರೆಯವರು, ಅಷ್ಟು ರಶ್ ಇರಲಿಲ್ಲ. ನಮ್ಮೂರು ಯಾರು ಇರಲಿಲ್ಲ. ಇವಾಗ ಬಂದ್ವಿ. ಓಕೆ ಗೈಸ್, ಎಲ್ಲ ಮುಗೀತು, ಚೆನ್ನಾಗಿ ದರ್ಶನ ಆಯಿತು. ಸೊ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಸಖತ್ತಾಗಿತ್ತು. ದೇವರು ಮುಂದೆ ನೋಡೋದು, ಚೆನ್ನಾಗಿ ದರ್ಶನ ಆಯಿತು. ಸೂಪರ್, ಮಸ್ತಿತ್ತು. ಸೊ ಓಕೆ ಗೈಸ್, ಅಷ್ಟೇ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರ್ಯಾರು ಇದ್ದಾರೋ ಅವ್ರು ಕೂಡ ಶೇರ್ ಮಾಡಿ. ನನ್ನ ಪ್ರೊಫೈಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ
ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್. ನಾನೀಗ ಫ್ರೆಶಪ್ ಆಗಿ ಸೀರೆ ಚೇಂಜ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಗೈಸ್ ಬಾಯ್.